ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ದಾವಣಗೆರೆ ಬೈ ಎಲೆಕ್ಷನ್, ದಾವಣಗೆರೆ ಸೌತ್ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಶುರುವಾಗಿದೆ. ಎಸ್ ಮಲ್ಲಿಕಾರ್ಜುನ ಅವರು ಬಹಿರಂಗವಾಗಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಿಡಿಕಾರ್ತಾ ಇದ್ರೆ, ಜಮೀರ್ ಅಹಮದ್ ಖಾನ್ ಅವರು ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಅವರಿಗೆ ಸವಾಲು ಹಾಕಿದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? For business and personal promotions, please contact 9686376663. ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಶುರುವಾಗಿರೋದು ಯಾಕೆ? ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರ, ಇದನ್ನ ಪ್ರತಿನಿಧಿಸ್ತಾ ಇದ್ದದ್ದು ಶಾಮನೂರು ಶಿವಶಂಕರಪ್ಪನವರು. ಶಾಮನೂರು ಶಿವಶಂಕರಪ್ಪನವರು ಸೋಲಿಲ್ಲದ ಸರದಾರರಾಗಿ ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ಈ ಕ್ಷೇತ್ರದಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಇದ್ರು. ಬಟ್ ಅವರ ಅಕಾಲಿಕ ಮರಣದ ಕಾರಣಕ್ಕಾಗಿ ವೈ ಎಲೆಕ್ಷನ್ ಬಂದಿದೆ. ಸೊ ಈಗ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅಂತ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಕಾಮನ್ ಆಗಿ ಪ್ರತಿ ಬಾರಿ ನಡೆಯೋದು ಏನು ಅಂತ ಹೇಳಿದ್ರೆ, ಶಾಮನೂರು ಶಿವಶಂಕರಪ್ಪನವರ ಮರಣದ ಕಾರಣಕ್ಕಾಗಿ ಈಗ ಬೈ ಎಲೆಕ್ಷನ್ ಬಂದಿದೆ, ಅನುಕಂಪ ಇರುತ್ತೆ. ಸೊ ಅದೇ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ಹೇಗಿರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರು ಕೂಡ ಅದರ ನಿರೀಕ್ಷೆಯಲ್ಲಿದ್ದಾರೆ. ಮುಖ್ಯವಾಗಿ ಎಸ್ ಮಲ್ಲಿಕಾರ್ಜುನ್, ಹಾಲಿ ಸಚಿವರು, ಅವರ ಮಗ ಸಮರ್ಥ ಅವರಿಗೆ ಟಿಕೆಟ್ ಕೊಡಿಸಬೇಕು ಅಥವಾ ಸಮರ್ಥ ಅವರನ್ನ ಈ ಬಾರಿ ಶಾಸಕರನ್ನಾಗಿ ಮಾಡಬೇಕು. ಆ ಮೂಲಕ ಕ್ಷೇತ್ರ ತಮ್ಮ ಹಿಡಿತದಲ್ಲೇ ಅಥವಾ ತಮ್ಮ ಕುಟುಂಬಸ್ಥರ ಹಿಡಿತದಲ್ಲೇ ಇರಬೇಕು ಅನ್ನೋದು ಎಸ್ ಮಲ್ಲಿಕಾರ್ಜುನ್ ಅವರ ಆಸೆ, ಕನಸು ಎಲ್ಲವೂ ಕೂಡ ಆಗಿದೆ. ಬಟ್ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಟಿಕೆಟ್ ಕೊಡಬೇಕಾ ಅಂತ ಬಂದಂತಹ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಗಣೇಶ್ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಇದರ ನಡುವೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಗಬಾರದು, ಕೊಡಬಾರದು. ಈ ಕ್ಷೇತ್ರದಲ್ಲಿ 80,000 ಮುಸ್ಲಿಂ ಮತಗಳಿವೆ. ಸೊ ಈ ಕಾರಣಕ್ಕಾಗಿ ಈ ಬಾರಿಯಾದ್ರೂ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ಕೊಡಬೇಕು ಅನ್ನೋದು ಸ್ಥಳೀಯ ಮುಸ್ಲಿಂ ನಾಯಕರ ಒತ್ತಾಯ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿ ಕ್ಷೇತ್ರವನ್ನ ಮುಸ್ಲಿಮರ ತೆಕ್ಕೆಗೆ, ಅಂದ್ರೆ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಸ್ಥಳೀಯವಾಗಿರುವಂತಹ ಮುಸ್ಲಿಂ ನಾಯಕರು ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿ ಮಾತನಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. 80,000 ಮುಸ್ಲಿಂ ಮತಗಳಿದೆ ರೀ, ಸೊ ಈ ಕ್ಷೇತ್ರವನ್ನ ನಮ್ಗೆ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಹಿರಂಗವಾಗಿ. ಜೊತೆಗೆ ಒಂದು ವಿಡಿಯೋ ಕ್ಲಿಪ್ ಅನ್ನ ಕೂಡ ಅವರು ವೈರಲ್ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಕ್ಲಿಪ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, 2023ರಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂತ ಭಾಷಣ. ಆ ಭಾಷಣದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇದು ನನ್ನ ಕಡೆಯ ಚುನಾವಣೆ, ಮುಂದೆ ದಾವಣಗೆರೆ ಸೌತ್ ಎಲೆಕ್ಷನ್ ಅಂತ ಬಂದಂತಹ ಸಂದರ್ಭದಲ್ಲಿ ನಮ್ಮ ಕುಟುಂಬದಿಂದ ಯಾರು ಕೂಡ ನಿಲ್ಲೋದಿಲ್ಲ, ಬದಲಿಗೆ ಮುಸ್ಲಿಮರಲ್ಲಿ ಒಬ್ಬರು ನಿಲ್ತಾರೆ, ಮುಸ್ಲಿಮರಿಗೆ ಈ ಕ್ಷೇತ್ರವನ್ನ ಬಿಟ್ಕೊಡ್ತೀವಿ ಅಂತ ಹೇಳಿ ಸ್ವತಃ ಶಾಮನೂರು ಶಿವಶಂಕರಪ್ಪನವರೇ ಹೇಳಿದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಸೊ ಆ ವಿಡಿಯೋವನ್ನ ಇಟ್ಕೊಂಡು ಜಮೀರ್ ಅಹಮದ್ ಖಾನ್ ಅವರು ಕೇಳ್ತಾ ಇದ್ದಾರೆ, ಈ ಕ್ಷೇತ್ರವನ್ನ ಮುಸ್ಲಿಮರಿಗೆ ಬಿಟ್ಕೊಡ್ಬೇಕು, ಕಾರಣ 80,000 ಮತಗಳು ಈ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿ. ಈಗ ಈ ಹಗ್ಗ ಜಗ್ಗಾಟ ಅಂದ್ರೆ, ಒಂದು ಕಡೆ ಮಗನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸ್ಥಳೀಯವಾಗಿರುವಂತಹ ಮುಸ್ಲಿಂ ನಾಯಕರು ನನ್ನ ಬಳಿ ಕೇಳ್ತಾ ಇದ್ದಾರೆ, 80,000 ಮುಸ್ಲಿಂ ಮತಗಳಿವೆ, ಹೀಗಾಗಿ ಈ ಬಾರಿ ಆದ್ರೂ ಮುಸ್ಲಿಮರಿಗೆ ಅವಕಾಶವನ್ನ ಕೊಡಬೇಕು ಅಂತ. ಇದೇ ಕಾರಣಕ್ಕಾಗಿ ನಾನು ಸಿದ್ದರಾಮಯ್ಯನವರ ಹಾದಿಯಾಗಿ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದೀನಿ. ದಾವಣಗೆರೆ ಸೌತ್ ಟಿಕೆಟ್ ಅನ್ನ ಮುಸ್ಲಿಮರಿಗೆ ಕೊಡಿಸಬೇಕು ಅಥವಾ ಕೊಡಬೇಕು ಅಂತ ಹೇಳಿ ಒತ್ತಾಯ, ಆಗ್ರಹ ಎಲ್ಲವನ್ನೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಅವರ ಈ ಹೇಳಿಕೆಗೆ ಮೊದಲ ಬಾರಿಗೆ ಎಸ್ ಮಲ್ಲಿಕಾರ್ಜುನ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ರಿಯಾಕ್ಟ್ ಮಾಡಿದ ತಪ್ಪಲ್ಲ, ಬಟ್ ರಿಯಾಕ್ಟ್ ಮಾಡ್ತಾ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ಮಾತನಾಡಿದ್ರು, ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ರು. ಜಮೀರ್ ಅಹಮದ್ ಖಾನ್ ಯಾರು? ಜಮೀರ್ ಅಹಮದ್ ಖಾನ್ಗೂ ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರಕ್ಕೂ ಏನ್ ಸಂಬಂಧ? ನಾವು ಅಥವಾ ಇದು ನಮ್ಮ ಕ್ಷೇತ್ರದ ಟಿಕೆಟ್ ವಿಚಾರವನ್ನ ನಾವು ಬಗೆಹರಿಸ್ಕೊಳ್ತೀವಿ, ಜಮೀರ್ ಅಹಮದ್ ಖಾನ್ ಅವನು ಯಾರು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಬಹಿರಂಗವಾಗಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ಗೆ ಮತ್ತು ನಿಮಗೆ ಒಂದು ರೀತಿ ಭಿನ್ನಮತ ಸ್ಟಾರ್ಟ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ ರೀತಿ
ಅವ್ನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವ್ನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ? ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಇದೇ ಹೇಳಿಕೆಗೆ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ನಮ್ಮಲ್ಲಿ ಟಿಕೆಟ್ ಯಾರಿಗೆ ಅಂತ ಫೈನಲ್ ಮಾಡೋದು ಹೈಕಮಾಂಡ್. ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟದ್ದು. ನಾನೇನು ಕೇಳ್ತಾ ಇದ್ದೀನಿ, ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಮುದಾಯದ ಮತಗಳಿರುವ ಕಾರಣಕ್ಕಾಗಿ ಈ ಕ್ಷೇತ್ರವನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇದ್ರಲ್ಲಿ ತಪ್ಪೇನಿದೆ? ಈಗ ಟಿಕೆಟ್ ಕೊಡ್ಲಿಕ್ಕೆ ನಾನು ಯಾರು? ನಾನು ಹೈಕಮಾಂಡ್ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇನೆ. ಇದರ ಜೊತೆಗೆ ಮಲ್ಲಿಕಾರ್ಜುನ್ ಅವರ ಹೇಳಿಕೆ ಏನಿತ್ತಲ್ವಾ, ಅವನ್ ಯಾರು, ನಮ್ಮ ಕ್ಷೇತ್ರ ಅಂತ ಬರುತ್ತೆ, ಇದು ಮಾತಿತ್ತಲ್ವಾ, ಅದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ, ಇದು ದಾವಣಗೆರೆ ಸೌತ್ ಅಂತ ಬಂದಾಗ ಅವ್ರ ಕ್ಷೇತ್ರ ಇವ್ರ ಕ್ಷೇತ್ರ ಅಂತ ಬರೋದಿಲ್ಲ. ಇದು ಕಾಂಗ್ರೆಸ್ನ ಕ್ಷೇತ್ರ, ಕಾಂಗ್ರೆಸ್ ಗೆಲ್ತಾ ಇದ್ದಂತಹ ಕ್ಷೇತ್ರ. ಸೊ ಇದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದು ಅಂತ ಕೂಡ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಇಫ್ ಇನ್ ಕೇಸ್ ಏನಾದ್ರೂ ನನ್ನ ಕ್ಷೇತ್ರವನ್ನ ತ್ಯಾಗ ಮಾಡಿ ಅಂತ ಹೇಳಿದ್ರೆ, ಮುಂದೆ ಒಂದು ದಿನ ನಾನು ತ್ಯಾಗ ಮಾಡಕ್ಕೆ ರೆಡಿ ಆಗಿರ್ತೀನಿ. ಆ ರೀತಿಯಾಗಿ ಮಲ್ಲಿಕಾರ್ಜುನ್ ಅವರು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದಾರಾ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆ ಚುನಾವಣೆ, ಅದಾದ್ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಬಹಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ಓಟ್ ಇದೆ, ದಯಮಾಡಿ ಶಾಮನೂರು ಶಿವಶಂಕರಪ್ಪ ಅವರು ಓಟ್ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು, ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತಾವ್ ಇಲ್ಲಂದ್ರೆ ಯಾರು ತಗೋಕ್ ಕೇಳ್ತಾರೆ? ನಂತಾವ್ ತಂದೆ ಬಂದು ಕೇಳಬೇಕು. ನಾನು ಏನು ಹೇಳಿದ್ರು ನನ್ನ ವರದಿಯನ್ನು ನಾನು ಹೈಕಮಾಂಡ್ ಕೊಡ್ತೀನಿ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡ್ಬೇಕಾದ್ರೆ ನಾನು ಕೊಡೋಕ್ಕಾಗ್ತದೆ ಟಿಕೆಟ್ ಇರ್ತೀವಿ. ಸೊ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಈ ವಾಕ್ಯುದ್ಧ, ಅಂದ್ರೆ ವಾಕ್ಯುದ್ಧ ನಡೀತಾ ಇತ್ತು, ಅದು 4 ಗೋಡೆ ನಡುವೆ. ಬಟ್ ಬಹಿರಂಗವಾಗಿದ್ದು ಇವತ್ತು. ಬಹಿರಂಗವಾಗಿ ಇಬ್ಬರೂ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಒಂದು ಲಿಂಗಾಯತ ಸಮುದಾಯದ ಸಚಿವರು, ಮತ್ತೊಂದು ಕಡೆ ಪ್ರಬಲ ಮುಸ್ಲಿಂ ಸಮುದಾಯದ ಸಚಿವರು. ಇಬ್ಬರ ವಾಗ್ಯುದ್ಧ ಈಗ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧವನ್ನ ಸೃಷ್ಟಿ ಮಾಡಿದೆ. ಈ ಅಂತರ್ಯುದ್ಧದಿಂದಾಗಿ ಕಾಂಗ್ರೆಸ್ನ ಕೈ ಸುಡುತ್ತಾ ಕಾಂಗ್ರೆಸ್ಗೆ ಎಷ್ಟರ ಪಟ್ಟಿಗೆ ಮೈನಸ್ ಆಗಬಹುದು, ಈ ಟಿಕೆಟ್ ಯಾರಿಗೆ ಸಿಗ್ಬೋದು, ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.